ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್, ನಿಮ್ಮ ಚಾನಲ್ ರಾಯಭಾರಿ ಅವರು ನಾವು ನೀವು. ಸ್ನೇಹಿತರೆ, ಹೋದ ಎಪಿಸೋಡ್ ಅಲ್ಲಿ ನಾವು ನವೀನ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಅವರ ಪ್ರೊಸೆಸಿಂಗ್ ಯೂನಿಟ್ ಕೂಡ ನೋಡಿದ್ವಿ. ಹಾಗೆ ಬಾಳೆಕಾಯಿ ಹುಡಿ ಪಾಕಾಹು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಅವರು ತೋರಿಸ್ಕೊಟ್ರು. ಸರ್, ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಿ ನಮ್ಮನ್ನ? ಸರ್, ಈಗ ನಾವು ಅಭಯ್ ಫಾರ್ಮ್ ಹೋಗ್ತಾ ಇದ್ದೇವೆ. ಓಕೆ, ನಿಮ್ ಫಾರ್ಮ್? ನಮ್ ಫಾರ್ಮ್. ಸೂಪರ್. ಸರ್, ನಮ್ ಫಾರ್ಮ್ ನಲ್ಲಿ ಆಕ್ಚುಲಿ ಕಂಪ್ಲೀಟ್ ಆಗಿ ನಾವು 3 ಫಾರ್ಮ್ ಇದೆ ನಮ್ಮಲ್ಲಿ. ಫಸ್ಟ್ ಫಾರ್ಮ್ ಬಂದ್ಬಿಟ್ಟು ಫ್ರೂಟ್ ಫಾರೆಸ್ಟ್ ಅಂತ. ಫ್ರೂಟ್ ಫಾರೆಸ್ಟ್? ಓಕೆ, ನಮ್ಮ ಒಂದು ಆಲೋಚನೆ ಏನು ಅಂದ್ರೆ ನ್ಯಾಚುರಲ್ ಆಗಿ ಫ್ರೂಟ್ ನ ಫಾರೆಸ್ಟ್ ರೀತಿನಲ್ಲಿ ಬೆಳಿಲಿಕ್ಕಾಗತ್ತೆ ಅನ್ನೋ ಒಂದು ಉಚ್ಚ ಕಲ್ಪನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಅಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಒಂದು 40 ತರದ್ದು ಬಗೆ ಬಗೆಯಾದ ಹಣ್ಣುಗಳನ್ನ, ಸೊ ಒಂದು 30 ರಿಂದ 40 ಗಿಡಗಳಷ್ಟೇ ಬೆಳೆಸ್ತಾ ಇರೋದು. ಯಾಕಂದ್ರೆ 30 ರಿಂದ 40 ಗಿಡಗಳಷ್ಟು ನಾವು ಮಾರ್ಕೆಟ್ ಮಾಡ್ಕೋಬಹುದು, ಅದು ನಮ್ಮ ಆಲೋಚನೆ. ಸೊ ಅದಕ್ಕೋಸ್ಕರ 30 ರಿಂದ 40 ಗಿಡಗಳನ್ನ ಒಂದೊಂದು ಹಣ್ಣು ವೆರೈಟಿ ಹಾಕೊಂಡು, ಬಟರ್ ಫ್ರೂಟ್ ಮತ್ತೆ ಮ್ಯಾಂಗೋ ಸ್ವಲ್ಪ ಜಾಸ್ತಿ ಇದೆ. ಬಟರ್ ಫ್ರೂಟ್, ಮ್ಯಾಂಗೋ, ಕೋಕೋನಟ್ ಡಿಮ್ಯಾಂಡ್ ಏನಿದೆ ಅದೊಂದು ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ರೆ ಏನ್ ಬಾಕಿ ಇದೆಲ್ಲ ಈ ರೀತಿ ಇದೆ. ಈ ಎರಡು ನಿಮ್ ಮನೇಲಿ ನೋಡಿದೆ ಸರ್, ತುಂಬಾ ಇಂಪ್ರೆಸ್ ಆಯ್ತು. ಬೆಸ್ಟ್ ಎಂಟರ್ಪ್ರಿನರ್ ಅವಾರ್ಡ್ ಆಫ್ 2022 ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅದೇ ನಾನು ನಿಮ್ಗೆ ಹೇಳಿದೆ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾ ಅಂತ. ಓಕೆ. ಸೊ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾ ಅನ್ನೋದು ಇಡೀ ದೇಶಕ್ಕೆ ಒಂದೇ ಒಂದು ಬಾಳೆಯ ಮೇಲೆ ಒಂದು ರಿಸರ್ಚ್ ಮಾಡ್ತಾ ಇರುವಂತ ಇನ್ಸ್ಟಿಟ್ಯೂಷನ್. ಸೊ ಅಲ್ಲಿ ನಿಮಗೆ ಬಾಳೆಗೆ ಯಾವ ರೀತಿ ಮೌಲ್ಯವರ್ಧನೆ ಮಾಡೋದ್ರಿಂದ ಇತ್ತು, ಕಲ್ಟಿವೇಶನ್ ಯಾವ ರೀತಿ ಮಾಡೋದು, ಬೇರೆ ಬೇರೆ ತಳಿಗಳು, ಇದ್ರದೆಲ್ಲ ರಿಸರ್ಚ್ ಅಲ್ಲಿ ನಡೆಯುತ್ತೆ. ಓಕೆ. ಅದು ತಿರುಚಿನಾಪಳ್ಳಿನಲ್ಲಿ, ನಮ್ಮ ತಮಿಳ್ನಾಡು ಇದೆ, ತಿರುಚಿನಲ್ಲಿ. ಆಮೇಲೆ ಇನ್ನೊಂದು ನೋಡಿದೆ ಸರ್, ಸಾರಿ ನಿಮ್ಗೆ ಪರ್ಮಿಷನ್ ಇಲ್ಲದೆ ಎತ್ಕೊಂಡ್ಬಂದಿದ್ದೀನಿ ಇದನ್ನೆಲ್ಲ. ವಿಜಯ್ ಕರ್ನಾಟಕದವರು ಒಂದು ಸಾಧಕ ರೈತರಿಗೆ ವಿಕೆ ಪುರಸ್ಕಾರ ಅಂತ ಒಂದು ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಸಾಧಕ ರೈತ ಪ್ರಶಸ್ತಿ. ಹೌದು. ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಇದು ಏನು ಅಂದ್ರೆ ಆಕ್ಚುಲಿ ವಿಜಯ್ ಕರ್ನಾಟಕ ಡೈಲಿ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ರೈತರನ್ನ ಒಂದೊಂದು ತಾಲೂಕಿನಲ್ಲಿ, ಒಂದೊಂದು ಜಿಲ್ಲೆನಲ್ಲಿ ಯಾರ್ಯಾರು ಒಳ್ಳೆ ರೈತರಿದ್ದಾರೆ ಆ ರೈತರನ್ನೆಲ್ಲ ಒಂದು ಗುರುತಿಸಿ ಅವ್ರಿಗೆ ಒಂದು ವರ್ಷಕ್ಕೆ ಒಂದು ಬಾರಿ ಅವ್ರನ್ನ ಅಭಿನಂದಿಸುವಂತ ಕೆಲಸ. ಸೂಪರ್. ಸೊ ನನಗೆ ಅದು, ನಾನು ಫಸ್ಟ್ ವರ್ಷ ಯಾವಾಗ ಈ ಒಂದು ಮೌಲ್ಯವರ್ಧನೆ ಮತ್ತೆ ನನ್ನ ತೋಟದ ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಗ ಈ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಆಕ್ಚುಲಿ ಇನ್ನೊಂದು ಪ್ರಶಸ್ತಿ ಅಂದ್ರೆ ಇಲ್ಲಿ ಬಂದಿಲ್ಲದೆ ಇರುವಂತದ್ದು ಈ ಆರ್ಟಿಕಲ್ಚರ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಈಗ ನೀವು ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ, ಅದೇ ನಾವು ಕಾಡು ಅನ್ನೋ ಒಂದು ಪರಿಕಲ್ಪನೆ ಮಾಡಿದ್ರಿಂದ 2000 ನಾವು ಕಾಡು ಮರಗಳನ್ನೇ ಬೆಳೀತಾ ಇದೀವಿ. 2200 ಕಾಡು ಮರಗಳು. ಸೊ ಅದಕ್ಕೆ ವನ ಪುರಸ್ಕಾರನೂ ಸಿಕ್ಕಿದೆ. ಸೂಪರ್. ವನಪಾಲಕ ಪುರಸ್ಕಾರ ಅವಾರ್ಡ್ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅದು ರಿಟೈರ್ಡ್ ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ, AC ಲಕ್ಷ್ಮಣ್ ಸರ್ ಅಂತ. ಸೊ ಅವರಿಂದ ಒಂದು ದೊರಕಿದೆ. ಸೊ ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಈ ಕೆಪ್ಯಾಕ್ ಅಂತ ಒಂದು ಸಂಸ್ಥೆ ಇದೆ. ಸೊ ಕರ್ನಾಟಕ ಎಕ್ಸ್ಪೋರ್ಟ್ ಅಗ್ರಿ ಪ್ರೊಡ್ಯೂಸರ್. ಸೊ ಅವರು ಈ ಒಂದು PMFME ನೋಡಲ್ ಏಜೆನ್ಸಿನ ಹೌದು. ಸೊ ನಮಗೆ ಒಂದು, ನಾವು ಒಂದು ಮಾಡ್ತಾ ಇರೋ ಒಂದು ಕೆಲಸನ ಗುರುತಿಸಿ, ಸೊ ಕೆಲವು ಕಡೆಯಲ್ಲೆಲ್ಲ ಒಂದು ಆಪರ್ಚುನಿಟಿಗಳು ಕೊಡ್ತಾರೆ. ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅವರು ಆಹಾರ ಎಕ್ಸಿಬಿಷನ್, ಇಂಟರ್ನ್ಯಾಷನಲ್ ಆಹಾರ ಎಕ್ಸಿಬಿಷನ್ ಅಲ್ಲಿ ನಮ್ಮ ಪ್ರಾಡಕ್ಟ್ ನೆಲ್ಲ ಡಿಸ್ಪ್ಲೇ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಹಾಗೆ ಈಗ ಪ್ರಾಡಕ್ಟ್ ರೀಚ್ ಆಗ್ತಾ ಇದೆ ಒಂದು ಒಳ್ಳೆ ರೀತಿನಲ್ಲಿ, ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಸರ್. ನಿಜವಾಗ್ಲೂ ನಾನು ಪ್ರಾಡಕ್ಟ್ ನೋಡಿದ ಮೇಲೆ, ಆಮೇಲೆ ನಿಮ್ ಪ್ಯಾಷನ್ ನೋಡಿದ್ಮೇಲೆ, ನಿಮ್ ಆಸಕ್ತಿ ನೋಡಿದ್ಮೇಲೆ ಈ ಪ್ರಾಡಕ್ಟ್ ಇಲ್ಲೆಲ್ಲ ಇನ್ನೊಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೋತೀನಿ. ನಮ್ಮ ಅಭಿಲಾಷೆ ಅಷ್ಟೇ, ನಾವು ಒಬ್ಬರೇ ರೀಚ್ ಆಗೋದಲ್ಲ, ನಮ್ ಜೊತೆ ಇನ್ನೂ 8 ಜನ ಬರ್ಲಿ ಅಂತ. ಖಂಡಿತ. ಸೊ ಅದಕ್ಕೋಸ್ಕರ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೂಪರ್. ಬಾಳೆಕಾಯಿ ಹುಡಿ ಬಿಟ್ಟು
ಸೊ ಟೆಕ್ನಾಲಜಿಕಲಿ ಯಾವ್ದು ಸೂಟೇಬಲ್. ಈಗ ಬೇಬಿ ಫುಡ್ಗೆ ಏನು ಅಂದ್ರೆ ನೀವು ಇಂಗ್ರೀಡಿಯೆಂಟ್ ಏನು ಅಂತ ನೋಡ್ಲಿಕ್ಕೆ ಅಂತ ಹೋದ್ರೆ ನೇಂದ್ರ ಬನಾನಾ ಮತ್ತೆ ನಿಮ್ಗೆ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ನ ಸ್ಪ್ರೌಟ್ ಮಾಡಿ ಅದನ್ನ ಹಾಕಿದ್ದೀವಿ, ಮೊಳಕೆ ಹೊಡಿಸಿ ಪೌಡರ್ ಮಾಡಿ ಅದನ್ನ ಆಡ್ ಮಾಡಿದ್ದೀವಿ. ಯಾತಕ್ಕೋಸ್ಕರ ಇಂಪಾರ್ಟೆಂಟ್? ಫಸ್ಟ್ ಆಫ್ ಆಲ್ ನೇಂದ್ರ ಬನಾನಾ ಮಕ್ಕಳಿಗೆ ಬುದ್ಧಿಶಕ್ತಿಗೆ ಮತ್ತೆ ಡೆವಲಪ್ಮೆಂಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವನ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಬಂದು ಮಕ್ಕಳಿಗೆ ಏನೇನ್ ನ್ಯೂಟ್ರಿಷನ್ ಆ ಪರ್ಟಿಕ್ಯುಲರ್ ಏಜ್ ನಲ್ಲಿ ಬೇಕು ಅದನ್ನ ಕೊಡುತ್ತೆ. ಸೊ ಈ ರೀತಿ ನ್ಯಾಷನಲ್ ರಿಸರ್ಚ್ ಸೆಂಟರ್ ರಿಸರ್ಚ್ ಮಾಡಿ ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡಿರುವಂತ ಪದಾರ್ಥಗಳನ್ನೇ ನಾವು ಆದಷ್ಟು ಮಾಡಕ್ಕೆ ಪ್ರಯತ್ನ ಬಿಡ್ತಾ ಇದ್ದೀವಿ. ಸೊ ಇದ್ಯಾಕೋ ತುಂಬಾ ಇಂಪ್ರೆಸ್ ಮಾಡ್ತಿದೆ ನನ್ನ. ಓಕೆ, ಇದು ಬಂದು ನಿಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ಒಂದು ಚಾಕ್ಲೇಟ್ ಡ್ರಿಂಕ್ ಇಲ್ಲಾಂದ್ರೆ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಇದಕ್ಕೇನ್ ಮಿಕ್ಸ್ ಮಾಡಿದೀವಿ ಅಂದ್ರೆ ಇದೇನು ಇಲ್ಲ, ಸೇಮ್ ರಾ ಬನಾನಾ ಫ್ಲವರ್ ನ ತಗೊಂಡಿದೀವಿ, ಅದ್ರ ಜೊತೆಗೆ ಫಾರ್ಮ್ ಫ್ರೆಶ್ ಕೊಕ್ಕೋ ಪೌಡರ್. ಫಾರ್ಮ್ ಫ್ರೆಶ್ ಕೊಕ್ಕೋ ಪೌಡರ್. ಓಕೆ. ಈಗ ನಾರ್ಮಲಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೊಕ್ಕೋ ಪೌಡರ್ ಸಿಗುತ್ತೆ, ಅದೆಲ್ಲ ಅಡಲ್ಟ್ರೇಟೆಡ್. ಓಕೆ. ಸೊ ಅದರಲ್ಲಿ ನಿಮ್ಗೆ 1 kg ಹಾಕಿದ್ರು ನಿಮ್ಗೆ ಅದರಷ್ಟು 100 ಫ್ಲೇವರ್ ಬರುವಂತದ್ದೇ ಫ್ಲೇವರ್ಸ್ ಬರೋದು. ಇದು ನಾವು ಫಾರ್ಮ್ ಫ್ರೆಶ್ ಕೊಕ್ಕೋ ಪೌಡರ್ ಬಂದ್ಬಿಟ್ಟು ಕೊಕ್ಕೋ ಪಾರ್ಟ್ಸ್ ಅಂತ ಇದ್ದಾರೆ, ನಮ್ಮ ಒಂದು 8 ಜನದ ಅಸೋಸಿಯೇಷನ್, ಶುದ್ಧ ಆಹಾರ ದೊಡ್ಡ ಒಂದು ಅಸೋಸಿಯೇಷನ್ ಅಲ್ಲಿ ಅವರು ಚಾಕ್ಲೇಟ್ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಅವರು ಕೊಕ್ಕೋ ಪಾರ್ಟ್ಸ್ ಅಂತ ಅವರು ಫಾರ್ಮ್ ಫ್ರೆಶ್ ಕೊಕ್ಕೋ ಪೌಡರ್ ಮಾಡ್ತಾರೆ. ಅವ್ರ ಹತ್ರ ನಾವು ಸೋರ್ಸ್ ಮಾಡ್ಕೋತೀವಿ, ಅದು ನ್ಯಾಚುರಲಿ ಬೆಳೆದಿರುವಂತದ್ದು. ಅದು ಮತ್ತೆ ನಮ್ಮ ಒಂದು ಪ್ರಾಡಕ್ಟ್ ಸೇರಿಸಿ ಆಗಿರುವಂತ ಪ್ರಾಡಕ್ಟ್. ಇದನ್ನ ಹೆಂಗ್ ಯೂಸ್ ಮಾಡೋದು? ಹಾಲಿಗೆ ಇದನ್ನ 2 ತರನು ಯೂಸ್ ಮಾಡಬಹುದು. ಒಂದು ಬಂದು ಲೈಕ್ ಆಕ್ಚುಲಿ ನಿಮ್ಗೆ ಹಾರ್ಲಿಕ್ಸ್ ಬೋರ್ಮಿಟಾ ಯಾವ ರೀತಿ ನೀವು ತಗೋತೀವಿ ಅದೇ ರೀತಿ ಜಸ್ಟ್ ಬಿಸಿ ಹಾಲಿಗೆ ಮಿಕ್ಸ್ ಮಾಡ್ಬಿಟ್ಟು ಕುಡಿಬಹುದು. ಮಕ್ಳಿಗೂ ತುಂಬಾ ಒಳ್ಳೇದು, ಎಲ್ಲಾ ಏಜ್ ಒಳ್ಳೇದು, ಎಲ್ಲಾ ಏಜ್ ಗ್ರೂಪ್ಗೂ ಒಳ್ಳೇದು. ಓಕೆ. ಸೊ ಎಲ್ಲ ಒಂದಲ್ಲ ಒಂದು ಏಜ್ ಗ್ರೂಪ್ಗೆ ಏನಾದ್ರು ಒಂದು ಕೊಡುತ್ತೆ. ಆಮೇಲೆ ನಂಗೆ ಇದು ಇದ್ರಲ್ಲಿ ಒಂದು ಮರ್ತೆ ನಾನು, ಇದನ್ನ ಮಕ್ಕಳಿಗಲ್ದೆ ಇನ್ನೊಂದು ವಿಶೇಷತೆ ಇದೆ ಅಂತ ಹೇಳಿದ್ರಿ ಇದಕ್ಕೆ. ಹೌದು, ಮಕ್ಕಳಿಗಲ್ದೆ ನೀವು ನೋಡ್ಲಿಕ್ಕೆ ಹೋದ್ರೆ ಪ್ರೆಗ್ನೆಂಟ್ ವುಮೆನ್ಸ್ಗೂ ಕೊಡಬಹುದು. ಎಸ್. ಸೊ ಯಾಕೆ ಅಂದ್ರೆ ಗ್ರೀನ್ ಗ್ರಾಮ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್ ಇರೋದ್ರಿಂದ ಅವ್ರಿಗೂ ಒಂದು ಲಾಸ್ ಆಗಿರುವಂತ ನ್ಯೂಟ್ರಿಯೆಂಟ್ ಈ ಒಂದು ಪ್ರೋಸೆಸ್ ಅದು ಸಿಗುವಂತದ್ದು ಆಗುತ್ತೆ. ಅಂದ್ರೆ ಇದು ಬಾಣಂತಿಯರಿಗ? ಇದು ಬಾಣಂತಿಯರ್. ಎಸ್. ಸೂಪರ್. ಹೌದು, ಅಂದ್ರೆ ಮಲ್ಟಿಪಲ್ ಯೂಸೇಜ್. ಸೂಪರ್. ಅದಾದ್ಮೇಲೆ ವೆಜಿಟೇಬಲ್ ಸೂಪ್ ಮಿಕ್ಸ್. ಇದು ಹೆಂಗೆ ಸರ್? ಇದು ಸೂಪ್ ಹೆಂಗೆ ಬನಾನಾ ಫ್ಲವರ್ ಇಂದ ಅಂತ? ಓಕೆ, ಈಗ ನಿಮ್ಗೆ ಏನಾದ್ರೂ ಒಂದು ಬೇಸ್ ಇರ್ಬೇಕಾಗತ್ತೆ. ಆ ಬೇಸ್ ಬಂದ್ಬಿಟ್ಟು ರಾ ಬನಾನಾ ಫ್ಲವರ್. ಓಕೆ, ರಾ ಬನಾನಾ ಫ್ಲವರ್ ನಾವು ಬಾಳೆಕಾಯಿ ಹುಡಿದು ಒಂದು ವಿಶೇಷತೆ ನೋಡ್ಲಿಕ್ಕೆ ಅಂತ ಹೋದ್ರೆ ಮೈದಾಗೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಾವು ಕುಕೀಸು ಕೇಕು ಮಾಡ್ತೀವಿ. ಅದು ಇದೆ. ಸೊ ನಮ್ಮ ಬೇಕರಿ ಏನಿದೆ ಪಕ್ಕದವನು, ಅವನ್ಗೆ ನಾವು ನಮ್ದೆಲ್ಲ ಇಂಗ್ರೀಡಿಯೆಂಟ್ ಕೊಡ್ತೇವೆ. ಅವನು ಕುಕೀಸು ಕೇಕು ಎಲ್ಲ ರೆಡಿ ಮಾಡಿ ಅವ್ನು ನಮಗ್ ಕೊಡ್ತಾನೆ. ಸೊ ಸಂಜೆ ಹೋಗ್ಬೇಕಾದ್ರೆ ಅದನ್ನು ಒಂದ್ ಸ್ವಲ್ಪ ಸೌದು ಹೋಗೋಣ. ಖಂಡಿತ. ಓಕೆ. ಸೊ ಈ ಪಾಸ್ತಾ ನೂಡಲ್ಸ್ ಏನಾದ್ರು? ಪಾಸ್ತಾ ನೂಡಲ್ಸ್ ಇದೆ, ಅದ್ರದ್ದು ಟೆಕ್ನಾಲಜಿನೂ ತಗೊಂಡಿದೀವಿ, ಅದು ಇದೆ. ಸೂಪರ್. ಈ ವೆಜಿಟೇಬಲ್ ಸೂಪ್ ವಾಪಸ್ ಬಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ನಾವು ವೆಜಿಟೇಬಲ್ಸ್ ಡಿಹೈಡ್ರೇಟ್ ಮಾಡಿ ಹಾಕಿದ್ದೇವೆ. ಅಂದ್ರೆ ಡಿಹೈಡ್ರೇಟ್ ಮಾಡಿದೀವಿ ನಮ್ಮ ಮಿಷಿನ್ ಅಲ್ಲಿ. ಅದನ್ನು ಇದ್ರೊಳಗೆ ಆಲ್ರೆಡಿ ಹಾಕಿದೆ. ಬರೀ ನೀವು ಇನ್ನೇನು ಇಲ್ಲ, ಬಿಸಿನೀರ್ನ ಹಾಕ್ಬಿಟ್ಟು ಅದಕ್ಕೆ ಹಾಕೊಂಡ್ರೆ ಆಯ್ತು. ಈ ಒಂದು ಬಾಕ್ಸ್ 50 ಗ್ರಾಮ್ಸ್ ಬಾಕ್ಸ್ ಅಲ್ಲಿ ಕಮ್ಮಿ ಅಂದ್ರೆ 8 ರಿಂದ 9 ಜನಕ್ಕೆ ವೆಜಿಟೇಬಲ್ ಸೂಪ್ ರೆಡಿ ಆಗುತ್ತೆ. ನೆಕ್ಸ್ಟ್ ಹೇಳಲಿಕ್ಕೆ ಅಂತ ಬಂದ್ರೆ ನಮ್ಮ ಒಂದು ಇದು ನಾನೊಂಥರ ಫ್ಲಾಗ್ಶಿಪ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಫ್ಲಾಗ್ಶಿಪ್ ಪ್ರಾಡಕ್ಟ್. ಸೂಪರ್. ಸೊ ಯಾತಕ್ಕೆ ಅಂತ ಹೇಳಿದ್ರೆ ನಾನು ನಮ್ಮ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅವ್ರಿಗೆ ಏನ್ ಕೇಳಿದೆ ಅಂದ್ರೆ, ಸರ್ ಮೇಡಮ್ ಇದೊಂದ್ಸತಿ ತಿಂದು ನೋಡಿ ಏನ್ ಅನ್ಸುತ್ತೆ ಹೇಳಿ, ಕಣ್ಣು ಮುಚ್ಕೊಂಡು ತಿನ್ನಿ ಅಂತಂದೆ. ಅದೇ ಕಣ್ಣು ಮುಚ್ಕೊಂಡು ತಿಂದ್ಬಿಟ್ಟು ಅವತ್ತಿಂದ 15 kg ಆರ್ಡರ್ ಯಾವಾಗ್ಲೂ ಕೊಡ್ತಾ ಇರ್ತಾರೆ. ಯಾರು? ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅವರು. ಓಕೆ. ಯಾತಕ್ಕೋಸ್ಕರ ಅಂತ ನೀವೇ ನೋಡಿ. ಇದು ಬನಾನಾ ಫಿಗ್. ಟೆಕ್ಸ್ಚರ್ ಫಿಗ್ ಅನಿಸ್ತಾ ಇದೆ, ಬಟ್ ಬನಾನಾ ನನ್ನ ಪ್ರಕಾರ ಇದು ಹಣ್ಣನ್ನ ಡ್ರೈ ಮಾಡಿ ಮಾಡ್ತಿರೋದು. ಹೌದು, ಇದನ್ನ ಬನಾನಾ ಫಿಗ್ ಅಂತಾನೆ ಕರಿತೀವಿ. ಸೊ ಇದಕ್ಕೆ ನಾವು ಏನು ಆಡ್ ಮಾಡಿಲ್ಲ, ನಾಟ್ ಇವನ್ ಪ್ರಿಸರ್ವೇಟಿವ್, ನಾಟ್ ಇವನ್ ಶುಗರ್. ಜಸ್ಟ್ ಹಣ್ಣಾಗಿರೋ ಬನಾನಾ ಡಿಹೈಡ್ರೇಟ್ ಮಾಡಿರೋದು. ಡಿಹೈಡ್ರೇಟ್ ಮಿಷಿನ್ ಅಲ್ಲಿ ಡಿಹೈಡ್ರೇಟ್ ಮಾಡಿರೋದು. ಓಕೆ. ಓಕೆ. ಇಲ್ಲಿದ ವಿಶೇಷತೆ ಏನು ಅಂದ್ರೆ ನಾರ್ಮಲಿ ಶುಗರ್ ಹಾಕ್ತಾರೆ, ಶುಗರ್ ಹಾಕಿಲ್ಲ. ಯಾಕಂದ್ರೆ ಶುಗರ್ ನ ಕ್ಯಾಲ್ಕುಲೇಟೆಡ್ ಮಾಡೋದು ಫುಡ್ ಪ್ರೊಸೆಸಿಂಗ್ ಅಲ್ಲಿ ಕ್ಯಾಲ್ಕುಲೇಟೆಡ್ ಮಾಡೋದಕ್ಕೆ ಬ್ರಿಕ್ಸ್ ಅಂತ ಕರೀತೀವಿ. ಆ ಬ್ರಿಕ್ಸ್ ಆಲ್ರೆಡಿ ಇದೆ, ಎಷ್ಟು ಬ್ರಿಕ್ಸ್ ಬೇಕೋ ಅಷ್ಟು 23 ಬ್ರಿಕ್ಸ್ ಬೇಕು ಅಷ್ಟು ಇದೆ ಆಲ್ರೆಡಿ. ನಾವು ತಿರ್ಗಾ ಆಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರಿಸರ್ವೇಶನ್ ಬಂದ್ಬಿಟ್ಟು 4 ತಿಂಗಳು ಇರುತ್ತೆ. 4 ತಿಂಗಳು ಇರೋದ್ರಿಂದ ನನಗೆ ಇನ್ನ ಅಷ್ಟರೊಳಗೆ ನಾನು ಖಾಲಿ ಮಾಡ್ಕೊಳ್ಳೋಣ ರಾದರ್ ದೆನ್
ಆಡಿಂಗ್ ಪ್ರಿಸರ್ವೇಟಿವ್ ಅಂದ್ಬಿಟ್ಟು ಅದನ್ನು ಮಾಡ್ತಾ ಇಲ್ಲ. ದಿಸ್ ಇಸ್ ಬಿಕಾಸ್ ಡಿಹೈಡ್ರೇಟ್ ಮಾಡೋದ್ರಿಂದ ಅಷ್ಟು ಶೆಲ್ಫ್ ಲೈಫ್ ಶೆಲ್ಫ್ ಲೈಫ್ ಅಷ್ಟೇ. ಓ ಸೂಪರ್. ಓಕೆ, ಮತ್ತೆ ಇನ್ನೊಂದು ಆಮೇಲೆ ಇದು ಎಲ್ಲ ಮಿಕ್ಸ್ಡ್ ಫ್ರೂಟ್ ಜಾಮ್ ಅಂತ. ಈ ನಿಮ್ಮ ಫಾರ್ಮ್ ಅಲ್ಲಿ ಬೆಳೆಯೋ ಹಣ್ಣುಗಳನ್ನೇ ತಗೊಂಡು ಇದು ಮತ್ತೆ ಇದು ಎಲ್ಲ ನಮ್ಮ ಹಳೆ ಪ್ರಾಡಕ್ಟ್. Okay. ಅಂದ್ರೆ ಈ ಬಾಳೆಕಾಯಿ ಬಾಳೆಕಾಯಿ ಮುಂಚೆ, ಉಂಡೆ ಮಾಡೋಕ್ಕಿಂತ ಬಾಳೆಕಾಯಿ ಹುಡಿ ಮಾಡೋದಕ್ಕಿಂತ ಮುಂಚೆ ಮತ್ತೆ ನಾವು ಪ್ರೊಸೆಸಿಂಗ್ ಯೂನಿಟ್ ಹಾಕೋಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇದನ್ನ ನಾವು ಸನ್ ಡ್ರೈ ಮಾಡ್ಬಿಟ್ಟು ಮಾಡ್ತಾ ಇದ್ದು. ಆಗ್ಲೂ ಬರ್ತಾ ಇತ್ತು, ಬಟ್ ಕನ್ಸಿಸ್ಟೆನ್ಸಿ ಇರ್ತಾ ಇರ್ಲಿಲ್ಲ. ಕೆಲವು ಸತಿ ಚೆನ್ನಾಗಿರುತ್ತೆ, ಅಂದ್ರೆ ಸಣ್ಣ ಡಿಪೆಂಡೆನ್ಸಿ ಇರುತ್ತೆ. ಸೊ ಇದು ಅಷ್ಟೇ. ಇದನ್ನ ಏನು ಅಂದ್ರೆ ನಮ್ಮಲ್ಲಿ ಬೆಳೆಯುವಂತ ಫ್ರೂಟ್ಸ್ ಗಳು ಏನಿದೆ, ಆ ಫ್ರೂಟ್ಸ್ ಗಳು ಮಾರಾಟ ಮಾಡ್ಲಿಕ್ಕೆ ಆಗದೆ ಇದ್ದಾಗ, ಓಕೆ, ಸೊ ಮಾರಾಟ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಅದು ವಾಪಸ್ ಬರ್ತಾ ಇತ್ತು, ಹಣ್ಣಾಗ್ತಾ ಇತ್ತು. ಇನ್ನೇನ್ ಮಾಡೋದು, ಅದಕ್ಕೆ ಜಾಮ್ ಕನ್ವರ್ಟ್ ಮಾಡ್ತಾ ಇತ್ತು. ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಪರ್ಟಿಕ್ಯುಲರ್ ಜಾಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕೂ ನಿಮ್ದಕ್ಕೂ ಏನು ಅದನ್ನ ನೀವು ಹೋಗಿ ಹೇಳ್ಬೇಕು ನನಗೆ ಮನೆಗೆ ಹೋದಾದ್ಮೇಲೆ. ಸೊ ವಿಶೇಷತೆ ಏನು ಅಂದ್ರೆ ಪೆಕ್ಟಿನ್ ಅಂತ ಒಂದು ಅಂಶ ಬರುತ್ತೆ. ಪೆಕ್ಟಿನ್ ಅಂದ್ರೆ ಏನು ಅಂದ್ರೆ ನಿಮ್ಮ ಒಂದು ಹಣ್ಣಿದೆಯಲ್ಲ, ಹಣ್ಣದ ರಸ ತೆಗಿತೀರಿ. ರಸ ತೆಗೆದಾಗ ಲಿಕ್ವಿಡ್ ತರ ಇರುತ್ತೆ, ಅದು ಗಟ್ಟಿ ಆಗ್ಬೇಕು. ಜಾಮ್ ಗಟ್ಟಿ ಮಾಡೋದಕ್ಕೆ ಕೆಮಿಕಲ್ ಪೆಕ್ಟಿನ್ ಹಾಕ್ತಾರೆ. ಆ ಕೆಮಿಕಲ್ ಪೆಕ್ಟಿನ್ ಹಾಕೋದ್ರಿಂದ ಅದು ಗಟ್ಟಿ ಆಗುತ್ತೆ, ಜಾಮ್ ಫಾರ್ಮ್ ಬರುತ್ತೆ. ಸೊ ನಾವು ಅದನ್ನ ಫ್ರೂಟ್ ಅಲ್ಲೇ ಪೆಕ್ಟಿನ್ ತೆಗಿತೀವಿ. ಅದು ಗಾವಾ ಪೆಕ್ಟಿನ್. ಗಾವಾ ಮತ್ತೆ ಪಪ್ಪಾಯದಲ್ಲಿ ಪೆಕ್ಟಿನ್ ಅಂಶ ಆಲ್ರೆಡಿ ಇದೆ. ಸೊ ನೀವು ತಿಂದಾಗ್ಲೂ ಸ್ವಲ್ಪ ಗಾವಾ ಮತ್ತೆ ಪಪ್ಪಾಯದ ಒಂದ್ ಸ್ವಲ್ಪ ಟೇಸ್ಟ್ ಫ್ಲೇವರ್ ಬಂದು ಹೋಗುತ್ತೆ. ಸೊ ಮಿಕ್ಸ್ ಫ್ರೂಟ್ ಜಾಮ್, ಅದರಲ್ಲಿ ಬೇರೆ ಫ್ರೂಟ್ ಹಾಕಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಕೂಡ ಹೌದು. ಅಬ್ಬಾ ಸೂಪರ್. ಸೊ ಆ ರೀತಿ ಟ್ರೈ ಮಾಡ್ತಾ ಇದೀವಿ. ಇದು ಪೈನಾಪಲ್ ಜಾಮ್. ಸೊ ಪೈನಾಪಲ್ ನಾವು ಕೆಳಗಡೆ ಹೋದಾಗ ನೋಡೋಣ, ಒಂದು 2000 ಪೈನಾಪಲ್ ಬೆಳಿತೀವಿ. ಅದು ಪೈನಾಪಲ್ ಜಾಮ್. ಮತ್ತೆ ಇದು ನನ್ನ ಫೇವರೇಟ್ ಜಾಕ್ ಫ್ರೂಟ್. ಸೊ ಇದು ಏರ್ ಫ್ರೈ ಆಗಿರೋದಲ್ವಾ? ಇದು ವ್ಯಾಕ್ಯೂಮ್ ಫ್ರೈ. ಇದೂನು ಅಷ್ಟೇ ನನ್ನ ಸ್ನೇಹಿತರದ. ಇದು ದೊಡ್ಡ ಮಿಷನರಿ, ದೊಡ್ಡ ಇನ್ವೆಸ್ಟ್ಮೆಂಟ್, 60 ರಿಂದ 70 ಲಕ್ಷದ ಇನ್ವೆಸ್ಟ್ಮೆಂಟ್ಸ್ ಗಳು, ಮತ್ತೆ 1.5 crores ಗಂಟನೂ ಹೋಗುತ್ತೆ. ಸೊ ಇದನ್ನೆಲ್ಲ ಲೈಕ್ ಆಕ್ಚುಲಿ ಯಾವ್ದು ವೆಜಿಟೇಬಲ್ಸ್ ಇದೆ ಅಂದ್ರೆ ಬೀಟ್ರೂಟ್ ಇದೆ, ಜಾಕ್ ಫ್ರೂಟ್ ಇದೆ, ಬೆಂಡೆಕಾಯಿ, ಓಕ್ರಾ ಇದೆ. ಹೌದು, ಕಾಬೂಲ್ ಚೆನ್ನ. ಎಸ್. ಸೊ ಇದು ಈಗ ನಮ್ಮ ಒಂದು ಟಾಪ್ ಮೋಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೆಲ್ಲಿಂಗ್ ಅಲ್ಲಿ ಓಕ್ರಾ. ಸೆಕೆಂಡ್ ಟಾಪ್ ಮೋಸ್ಟ್ ಬಂದು ಲೈಕ್ ಆಕ್ಚುಲಿ ಜಾಕ್ ಫ್ರೂಟ್. ಸೊ ಇದು 3 ಲೀಡ್ ಅಲ್ಲಿ ಇತ್ತು. ಈಗ ಹೊಸದಾಗಿ ನಾವು ಇದನ್ನೆಲ್ಲ ಆಡ್ ಮಾಡಿರೋದು ಗಾರ್ಲಿಕ್, ಬೀಟ್ರೂಟ್, ಸ್ವೀಟ್ ಪೊಟ್ಯಾಟೊ. ನಮಗೆ ಸರ್ಪ್ರೈಸ್ ಆಗಿದ್ದು ಗಾರ್ಲಿಕ್. ಸೊ ಓಪನ್ ಮಾಡೋದಿದ್ರೆ ಮಾಡಿ ನೋಡಿ. ಅಂದ್ರೆ ಇದು ಡೈರೆಕ್ಟ್ ಗಾರ್ಲಿಕ್ ಇದು? ನೋಡಿ ಹೇಗೆ ಅಂತ. ನಾನು ಅಷ್ಟು ಬೆಳ್ಳುಳ್ಳಿ ಅಷ್ಟಾಗಿ ಡೈರೆಕ್ಟ್ ತಿನ್ನಲ್ಲ ನಾನು. ಅಲ್ಲ, ಮಸಾಲೆ ಹಾಕಿದ್ದೀವಿ. ತಿಂದು ನೋಡ್ಬಿಟ್ಟು ನಮಗ್ ಸರ್ಪ್ರೈಸ್ ಆಗಿತ್ತು. ಹೌದು, ನಿಮಗ್ ಸರ್ಪ್ರೈಸ್ ಆಗುತ್ತಾ ಇಲ್ವಾ ನೋಡಿ. ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾಯಿಂದ ಮಧುವರ್ ಅವಲಿಂದ ತಿಂತಾನೆ ಇದ್ದಾರೆ. ಹೆಲ್ತಿ ಸ್ನಾಕ್ಸ್ ಗಳಾಗ್ಲಿ ಅಂತ. ಹೌದು. ಇದರಲ್ಲಿ ಆಯಿಲ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ? ನಾರ್ಮಲ್ ಆಗಿ ನಿಮ್ಮ ಆಯಿಲ್ ಏನಿರುತ್ತೆ, ಇವಾಗ ಫ್ರೈ ಮಾಡಿದಾಗ ಎಷ್ಟು ಆಯಿಲ್ ಇರುತ್ತೆ, ಅದು 100% ಅಂತ ತಗೊಂಡ್ರೆ ಇದರಲ್ಲಿ 12% ಇರುತ್ತೆ. ಸೊ 88% ಕಮ್ಮಿ ಆಗುತ್ತೆ. ವಾವ್. ಸೊ ಆ ರೀತಿ ತುಂಬಾ ಹೆಲ್ದಿ ಅನ್ಸುತ್ತೆ ಇದು. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಫಾಸ್ಟ್ ಮೂವಿಂಗ್ ಏನೋ ಟ್ರೈ ಮಾಡ್ತೀರಾ? ಎಲ್ಲ ಟ್ರೈ ಮಾಡೋಣ ಸರ್. ಕಟ್ ಮಾಡ್ಬೋದು. ಇದೇನಿದೆ, ನಾವು ಟೂಲ್ಸ್ ಎಲ್ಲ ಇಟ್ಕೊಂಡು ಓಡಾಡಲ್ಲ. ಹೋಲ್ ಬೆಂಡೆಕಾಯಿ ಇದು. ಸೂಪರ್ ಆಗಿದೆ ಸರ್. ಮಾರ್ಕೆಟ್ ಅಲ್ಲೂ ನಿಮಗೆ ಸಿಗುತ್ತೆ ಇದು, ಬಟ್ ಏನ್ ಆಡ್ತಾರೆ ಅಂದ್ರೆ ಗ್ರೇಡ್ ಮಾಡಲ್ಲ, ಆಮೇಲೆ ಬಲ್ತಿರೋ ಬೆಂಡೆಕಾಯಿ ಹಾಕ್ತಾರೆ. ಸೊ ನಾವು ಚೇಂಜ್ ಮಾಡ್ತಾ ಇರೋದು ಎರಡು, ಒಂದು ಮಸಾಲೆ, ಇನ್ನೊಂದು ಬೆಂಡೆಕಾಯಿ. ಇದು ಬಂದು ಯಾವುದು, ಎಳೆ ಬೆಂಡೆಕಾಯಿ. ನನ್ನ ಕ್ವಶನ್ ಇದೆ. ಎಲ್ಲ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ನೀವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು. ಇವಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಅಂತ ತಕ್ಷಣ ರೇಟ್ ಜಾಸ್ತಿ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ನೀವು ಆರ್ಗ್ಯಾನಿಕ್ ಫ್ರೂಟ್ಸ್ ಆಗ್ಲಿ, ವೆಜಿಟೇಬಲ್ ಆಗ್ಲಿ, ಅದನ್ನ ಬಳಸ್ಕೊಂಡು ಈ ಪ್ರಾಡಕ್ಟ್ ಮಾಡಿರೋದ್ರಿಂದ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆಯೋ ಅಥವಾ ಜಾಸ್ತಿ ಇದೆಯೋ? ಇವಾಗ ಬೆಂಡೆಕಾಯಿ ನಿಮ್ಮ ಪ್ರಕಾರ 90 ರೂಪಾಯಿ ಈ ಒಂದು ಪ್ಯಾಕ್ಗೆ. ಜಾಸ್ತಿನಾ ಕಮ್ಮಿನಾ ನೀವು ಹೇಳಿ. ಕೊಡ್ಬೋದು.
ಕೊಡ್ಬೋದಾ? ಖಂಡಿತ ಕೊಡ್ಬೋದು ಸರ್. ಸೊ ಅದೇ ರೀತಿ ಇದೆಲ್ಲ 100 ರೂಪಾಯಿ, ಬೀಟ್ರೂಟ್ 100 ರೂಪಾಯಿ, ಜಾಕ್ ಫ್ರೂಟ್ 100 ರೂಪಾಯಿಗೆ ಇಟ್ಟಿದ್ದೇವೆ, ಕಾಬೂಲ್ ಚೆನ್ನ 75ಕ್ಕೆ ಇಟ್ಟಿದ್ದೇವೆ. ಜಾಮು ಎಲ್ಲರೂ ಸರ್ಪ್ರೈಸ್ ಆಗೋದು 90 ರೂಪೀಸ್ ಇಟ್ಟಿದ್ದೇವೆ. 200 ಗ್ರಾಮ್ಸ್ಗೆ 200 ಗ್ರಾಮ್ಸ್. ಸೂಪರ್. ಇದು 500 ಗ್ರಾಮ್ಸ್ 200 ಇಟ್ಟಿದ್ದೇವೆ, 210. ಸೊ ನಮ್ದು ಕಾನ್ಸೆಪ್ಟ್ ಏನಂದ್ರೆ ನಾನು ಆರ್ಗಾನಿಕ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೋಗಲ್ಲ, ಆದ್ರೆ ಯೂಸ್ ಮಾಡುವಂತ ಮೆಟೀರಿಯಲ್ ಇದೆಯಲ್ಲ ಆದಷ್ಟು ಫಸ್ಟ್ ಗ್ರೇಡ್ ನಾವು ಇದಕ್ಕೆ ಕಳಿಸ್ತೀವಿ ಪ್ರೊಸೆಸಿಂಗ್. ದಟ್ ಶುಡ್ ಬಿ ದ ಪ್ರೊಸೆಸಿಂಗ್. ಎಕ್ಸಾಕ್ಟ್ಲಿ. ಸೊ ಸ್ವಲ್ಪ ಸೊಂಟ ಗಿಂಟ ಎಲ್ಲ ಬಲ್ಕಿ ಇರುತ್ತೆ, ಆ ತರದ್ದು ಪ್ರೊಸೆಸಿಂಗ್ ಯೂಸ್ ಮಾಡ್ಕೋತೇವೆ. ಅದು ಒಂದು ವೇ ಆಫ್ ಕಾಸ್ಟ್ ರಿಡಕ್ಷನ್. ಎರಡು ವೇ ಏನು ಅಂದ್ರೆ ಲೈಕ್ ಅಷ್ಟು ನಾನು ಆರ್ಗಾನಿಕ್ ಫಾರ್ಮರ್ಸ್ಗೂ ಹೇಳೋದು ಇಷ್ಟೇ, ನೀವು ಆರ್ಗಾನಿಕ್ ಅನ್ಬಿಟ್ಟು ತುಂಬಾ ಜಾಸ್ತಿನೂ ಇದ್ ಹೋಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಂದು 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ನಾನು ಖರ್ಚು ಮಾಡ್ತಾ ಇರೋದು 2 ಲೇಬರ್ಗೆ. ಅದು ಬಿಟ್ಟು ಏನ್ ಖರ್ಚು ಮಾಡ್ತಾ ಇದ್ದೀನಿ ಹೇಳಿ ನನಗೆ. ಸೊ ಸೀಡ್ಸ್ ಖರ್ಚು ಮಾಡ್ತೇನೆ, ಸೀಡ್ಲಿಂಗ್ಸ್ ಖರ್ಚು ಮಾಡ್ತೇನೆ, ಇಲ್ಲ ಅಂದ್ರೆ ಗ್ರೀನ್ ಮೆನ್ಯೂರ್ಗೆ ಅನ್ಬಿಟ್ಟು ಖರ್ಚು ಮಾಡ್ತೇನೆ. ಸೊ ದ ವೇ ಹೌ ಎಕ್ಸಾಕ್ಟ್ಲಿ ವಿ ಲುಕ್ ಅಟ್ ಇಟ್. ನಾವು ಕಾಸ್ಟ್ ಜಾಸ್ತಿ ಮಾಡಿ ನೀವು ಪೆಸ್ಟ್ ಎಲ್ಲ ಹಾಕ್ತಿರಿ, ಇದನ್ನ ಹಾಕ್ತಿರಿ, ಎಲ್ಲ ಹಾಕಿದಾಗ ನಿಮ್ಗೆ ಈಲ್ಡು ಜಾಸ್ತಿ ಬರುತ್ತೆ, ಬರಲ್ಲ ಅಂತ ಹೇಳಲ್ಲ ನಾನು. ನಿಮ್ಮ ಈಲ್ಡಿಗೆ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ, ಆದ್ರೆ ನನ್ನ ಖರ್ಚಿಗೆ ನಾನು ಲೆಕ್ಕ ಹಾಕಿದಾಗ ನನಗೆ ಎಷ್ಟು ಬರ್ತಾ ಇದೆ ಅದು ಸರಿ ಹೋಗ್ತದೆ. ನಿಮ್ಮ ಒಂದು ಈಕ್ವಲಿಗೆ ನಾನು ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಅದಕ್ಕಿಂತ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಕೊಡ್ತೇನೆ. ಯಾರಾದ್ರೂ ಸಾರ್ ಸೋಪ್ ಲೀಫ್ ನ ಮಾರೋದು ನೋಡಿದೀರಾ? ಲಕ್ಷ್ಮಣ ಫಲದ ಎಲೆ. ಓಕೆ, ಅಮೆಝಾನ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಲಕ್ಷ್ಮಣ ಫಲದ ಎಲೆ 3 ರೂಪಾಯಿಗೆ ಮಾರ್ತಾರೆ. ನಾನು 2 ರೂಪಾಯಿಗೆ ಅವನು ಕೊಡ್ತೇನೆ, ನೀನ್ 3 ರೂಪಾಯಿ ಮಾರ್ಕೊಂಡು. ಅವ್ನು 4 ರೂಪಾಯಿಗೂ ಮಾರ್ತಾನೆ, ನನಗೆ 2 ರೂಪಾಯಿ ಸಾಕಪ್ಪ, 1.5 ಇಂದ 2 ರೂಪಾಯಿ ಕೊಡ್ತಾರೆ ಸಾಕು. 100-150 ಯಾವಾಗ ಇದ್ ಮಾಡ್ತಾರೆ ತಗೊಂಡೋಗ್ತಾನೆ, ಅವನು ಕೊಟ್ಬಿಡ್ತೇನೆ ಅಮೆಝಾನ್ ಮಾರೋವನಿಗೆ, ಅವ್ನು ಮಾರ್ಕೋತಾನೆ. ಸೊ ದ ವೇ ಹೌ ಎಕ್ಸಾಕ್ಟ್ಲಿ ವಿ ಲುಕ್ ಅಟ್ ಇಟ್, ಅದ್ರ ಮೇಲೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಜನಕ್ಕೆ, ಮಾರೋದೆಲ್ಲ ದೊಡ್ಡ ವಿಷಯ, ಯಾವ ರೀತಿ ಮಾರ್ತಾ ಇದೀವಿ ಅಂತ, ಏನ್ ಕೊಡ್ತಾ ಇದೀವಿ ಅನ್ನೋದು ಯಾವ ರೀತಿ ಕೊಡ್ತಾ ಇದೀವಿ. ಸೊ ಅದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅಡಾಪ್ಟ್ ಮಾಡೋಣ, ಒಳ್ಳೆ ಪ್ರಾಡಕ್ಟ್ ಕೊಡೋಣ, ಕಸ್ಟಮರ್ ಗ್ಯಾರಂಟಿ ಬರ್ತಾರೆ ಅನ್ನೋದೊಂದು ಆಲೋಚನೆ ಅಷ್ಟೇ. ಸೂಪರ್ ಸರ್, ಸೂಪರ್. ತುಂಬಾ ಕುತೂಹಲ ಅನಿಸ್ತಾ ಇರೋದು, ನೀವು ಬಾಳೆ ಹೋದ ಎಪಿಸೋಡ್ ಅಲ್ಲಿ ಬಾಳೆಕಾಯಿಯಿಂದ ಹುಡಿ ಹೇಗೆ ತಯಾರಿಸೋದು ಅನ್ನೋದನ್ನ ತೋರಿಸ್ಕೊಟ್ರಿ. ಬಟ್ ನನಗೆ ನಿಮ್ ಬಗ್ಗೆ ಇನ್ನೊಂದು ವಿಶೇಷ ಕೇಳಿದೆ, ಏನು ಅಂತಂದ್ರೆ ಈ ಬನಾನಾ ಸ್ಟೆಮ್ ಇಂದ ನೀವು ಬಹಳಷ್ಟು ಪ್ರಾಡಕ್ಟ್ಗಳೇನೋ ರೆಡಿ ಮಾಡ್ತೀರಾ ಅಂತ ಕೇಳಿದೆ. ಬಟ್ ಅದೇನು ಅಂತ ನನಗೆ ಗೊತ್ತಿಲ್ಲ, ಸೊ ಅದನ್ನ ನಿಮ್ಮ ಹತ್ರನೇ ತಿಳ್ಕೊಬೇಕು ಅಂತ. ಇದು ಬಾಳೆ ದಿಂಡಲ್ಲಿ ಏನಿದೆಯಲ್ಲ, ಈ ಬಾಳೆ ದಿಂಡು ಎಲ್ಲರೂ ಬೇಯಿಸ್ರು. ರೈತರಿಗೆ ಏನಾಗುತ್ತೆ ಅಂದರೆ, ಈ ಬಾಳೆಯನ್ನು ನಾವು ಬೆಳೆದಾದ್ಮೇಲೆ ಇದನ್ನು ನಾವು ಮಣ್ಣಿಗೆ ಸೇರಿಸ್ಲಿಕ್ಕೋಸ್ಕರ 1 ಎಕರೆಗೆ 16,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಮಣ್ಣಿಗೆ ಸೇರಿಸ್ಲಿಕ್ಕೆ. ಈ 16,000 ರೂಪಾಯಿನ ನಾವು ಸೇವ್ ಮಾಡಬೇಕು, ಮತ್ತು ಅದ್ರ ಜೊತೆಗೆ ಅದರಿಂದ ಏನಾದ್ರು ಉತ್ಪನ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬಾಳೆ ದಿಂಡಲ್ಲೂ ಏನಾದ್ರು ಮಾಡ್ಬೋದಾ ಅನ್ನೋದನ್ನ ಆಲೋಚನೆಯಲ್ಲಿ ಹುಡುಕ್ತಾ ಹೋದೋ. ಸೊ ಕೊಯಮತ್ತೂರಿನಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿಯ ಒಂದು HOD ರವೀಂದ್ರ ನಾಯಕ್ ಸರ್ ಅಂತ ಇದ್ದಾರೆ, ನಮ್ಮ ಕರ್ನಾಟಕದವರೇ, ಕಾರವಾರದವರು. ಅವರು ಏನು ಅಂದರೆ ಅದೇ ಒಂದು ವಿಷಯದಲ್ಲಿ ಬಾಳೆ ದಿಂಡನ್ನೇ ಇಟ್ಕೊಂಡು PhD ಮಾಡಿದ್ದಾರೆ. ಸೊ ಅವ್ರ ಹತ್ರ ನಾವು ಹೋಗಿ ಕಲ್ತ್ಕೊಂಡಿದ್ದ ವಿಷಯ ಏನು ಅಂದರೆ, ಬಾಳೆ ದಿಂಡಲ್ಲೂ ಮಹತ್ವವಾದ ವಿಷಯಗಳು ಮಾಡ್ಬೋದು, ಮಹತ್ವವಾದ ಕೆಲಸಗಳು ಮಾಡ್ಬೋದು. ಅಲ್ಲೂ ವಿಷಯಗಳು ತಿಳಿತು, ಇನ್ನು ನ್ಯಾಷನಲ್ ರಿಸರ್ಚ್ ಸೆಂಟರ್ ಆಫ್ ಬನಾನಾದಲ್ಲೂ ತಿಳಿತು. ಇದನ್ನ ನಾವು ಕಟ್ ಮಾಡಿದಾಗ ಇದು ಬಾಳೆ ದಿಂಡು ಅಂತ ನಾವು ತಗೊಂಡ್ರೆ, ಇದು ಮೇಲ್ಗಡೆ ಇರೋದು ಸಿಲ್ಟ್ ಆಗಿರುತ್ತೆ, ಈ ಮೇಲ್ಗಡೆ ಇರೋದು ಸಿಲ್ಟ್ ಆಗುತ್ತೆ, ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಫೈಬರ್ ಆಗುತ್ತೆ, ಅದ್ರ ಲಾಸ್ಟ್ ಬಂದ್ಬಿಟ್ಟು ಸೆಂಟ್ರಲ್ ಕೋರ್ ಆಗುತ್ತೆ. ಈ 3ಅನ್ನು ಯುಟಿಲೈಸ್ ಮಾಡ್ಕೋಬಹುದು. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಲಾಸ್ಟ್ಗೆ ಏನೂ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಉದ್ದುದಲ್ಲಿ ಮಲಗಿಸ್ಬಿಡ್ತೀವಿ, ಅಟ್ಲೀಸ್ಟ್ ಡಿಕೆ ಆಗುತ್ತೆ. ಇಲ್ಲ ಅಂದರೆ ಲೈಕ್ ಅಷ್ಟೇ ಅದನ್ನು ಕಟ್ ಮಾಡ್ಕೊಂಡು ಹೋಗಿ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ತಾ ಇದ್ದೀವಿ ಅಂತ ಪ್ರೊಸೆಸಿಂಗ್ ಯೂನಿಟಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. 4 ಜನ ಬಂದರೆ ಅವ್ರಿಗೆ ಎಸ್ಪೆಷಲಿ SSGಗಳಿಗೆ ಒಳ್ಳೇದಾಗುತ್ತೆ ಇದು. ಅಂದ್ರೆ ಮಹಿಳೆಯರು ಇರ್ತಾರಲ್ಲ, ಇದೆಯಲ್ಲ ಎಷ್ಟು ಗಟ್ಟಿ ಇದೆ ನೋಡಿ, ಎಷ್ಟು ಗಟ್ಟಿ ಇದೆ. ಇಲ್ಲಿ ಯಾವುದೇ ಕೆಲಸಗಾರರು ಇಲ್ಲದೆ ಅಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡು ಈ ಒಂದು ಬಾಕಾಹೋ ಅನ್ನೋ ಯೂನಿಟ್ ನ ನಡೆಸ್ತಾ ಇದ್ದಾರೆ, ಒಂದು ಪ್ರಾಡಕ್ಟ್ ನ ಮಾಡ್ತಾ ಇದ್ದಾರೆ.